ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 16ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ರೋ ಇವಾಗ ಒಂದು ಸರ್ಕಾರದಿಂದ ಸಿಹಿ ಸುದ್ದಿ ಬಂದಿದೆ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ, ಯಾವಾಗ ಹಣ ಜಮಾ ಆಗಲಿದೆ ಅನ್ನೋ ಒಂದು ಎಲ್ಲ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಳೆದ ತಿಂಗಳಿಂದ ಈ ಒಂದು 16ನೇ ಕಂತಿನ ಹಣಕ್ಕಾಗಿ ಮಹಿಳೆಯರು ಎಲ್ಲರೂ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕಾದು ಇವಾಗ ಅವ್ರಿಗೂ ಸಾಕಾಗೋಗಿದೆ. ಯಾವಾಗ ಹಣ ಬರುತ್ತೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆನ ಮಹಿಳೆಯರು ಸಹ ಮಾಡ್ತಿದ್ದಾರೆ. ಸರ್ಕಾರದವರು ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಹೇಳಿ ಹಣನೇ ಇನ್ನೂ ಜಮಾ ಆಗಲಿಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಹಣ ಜಮಾ ಮಾಡ್ತೀವಿ ಅಂದರು. ಆದರೆ ಅವಾಗ ಜಮಾ ಆಗಿದ್ದು ಕೇವಲ 1-2% ಅಷ್ಟು ಜನಗಳಿಗೆ ಮಾತ್ರ. ಮೊದಲೆಲ್ಲ ಒಂದು ಸಲ ಈ ಒಂದು ಹಣ ಜಮಾ ಆಗೋದಕ್ಕೆ ಶುರುವಾದರೆ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಆದರೆ ಈ ಸಲ ಏನು ಪ್ರಾಬ್ಲಮ್ ಆಯಿತೋ ಗೊತ್ತಿಲ್ಲ. 1-2% ಜನಗಳಿಗೆ ಹಣ ಬಿಡುಗಡೆ ಆಯಿತು. ಅದಾದ ಮೇಲೆ ಯಾರಿಗೂ ಸಹ ಹಣ ಬಿಡುಗಡೆನೇ ಆಗಲಿಲ್ಲ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಉಸ್ತುವಾರಿ ತಗೊಂಡಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೂ ಆಕ್ಸಿಡೆಂಟ್ ಆದ ಕಾರಣ ಅದಾದ ಮೇಲೆ ಯಾವುದೇ ಒಂದು ಕರೆಕ್ಟಾದ ಇನ್ಫಾರ್ಮೇಷನು ಸಿಗಲಿಲ್ಲ. ಯಾವಾಗ ಹಣ ಕರೆಕ್ಟಾಗಿ ಬಿಡುಗಡೆ ಆಗುತ್ತೆ ಅಂತ ಯಾರೂ ಹೇಳಲೇ ಇಲ್ಲ. ಅವರು ಒಂದು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿದ ತಕ್ಷಣ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಏನಪ್ಪ ಅದು ಅಂದರೆ, ಈ ಒಂದು 16ನೇ ಕಂತಿನ ಹಣ ಯಾರಿಗೆಲ್ಲ ಬಿಡುಗಡೆ ಆಗಿಲ್ವೋ ಇನ್ನು 2-3 ದಿವಸದಲ್ಲಿ, ಅಂದರೆ ಜನವರಿ 31ರ ಒಳಗಡೆ ನಾವು ಬಿಡುಗಡೆನ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇನ್ ಕೇಸ್ ಏನಾದರೂ ಹಣ ಬಿಡುಗಡೆ ಆಗಿಲ್ಲ ಅಂದರೆ ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲಿ ನಾವು 16ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ. ಅದಾದ ಮೇಲೆ ನಿಮಗೆ 17ನೇ ಕಂತಿನ ಹಣವೂ ಸಹ ಹಿಂದೆನೇ ಬಿಡುಗಡೆ ಮಾಡಿಬಿಡ್ತೀವಿ ಒಟ್ಟಿಗೆ ಅನ್ನೋ ಥರ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಒಟ್ಟಿಗೆ ಅಂದರೆ ನಿಮಗೆ ಒಟ್ಟಿಗೆ 4,000 ರೂಪಾಯಿ ಹಣ ಬಿಡುಗಡೆ ಆಗೋದಿಲ್ಲ. ಯಾಕಂದರೆ ಟೆಕ್ನಿಕಲಿ ಈ ರೀತಿಯ ಒಂದು ಪ್ರೋಸೆಸ್ ಆಗೋದಿಲ್ಲ. ಮೊದಲು ಒಂದು ಕಂತಿನ ಹಣ ಬಿಡುಗಡೆ ಆಗುತ್ತೆ. ಅದಾದ ಮೇಲೆ 1 ದಿವಸ ಬಿಟ್ಟು ಇಲ್ಲ 2 ದಿವಸ ಬಿಟ್ಟು ನಿಮಗೆ ಮತ್ತೆ ಇನ್ನೊಂದು 17ನೇ ಕಂತಿನ ಹಣ ಸಹ ನಿಮಗೆ ಬಿಡುಗಡೆ ಆಗುತ್ತೆ. ಯಾಕಂದರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವಾಗ ಈ ಮಾಹಿತಿನ ಕೊಟ್ಟಿರೋದ್ರಿಂದ ಖಂಡಿತವಾಗ್ಲೂ ಏನು ಈ ಪ್ರೋಸೆಸ್ ನಡಿಬೇಕಾಗಿತ್ತು ಅದನ್ನೆಲ್ಲ ಮಾಡಿ ನಿಮಗೆ ಹಣ ಬಿಡುಗಡೆ ಆಗೋ ರೀತಿ ಮಾಡೇ ಮಾಡ್ತಾರೆ. ಯಾಕಂದರೆ 16ನೇ ಕಂತಿನ ಹಣ ಇದು ನವೆಂಬರ್ ತಿಂಗಳ ಹಣ ಡಿಸೆಂಬರ್ನಲ್ಲೇ ಬರಬೇಕಾಗಿತ್ತು. ಇನ್ನು ಜನವರಿ ಆದರೂ ಬರದೇ ಇರೋ ಕಾರಣ ಎಲ್ಲರೂ ಇವಾಗ ಮಹಿಳೆಯರು ಪ್ರಶ್ನೆ ಮಾಡ್ತಿದ್ದಾರೆ. ಮಾಧ್ಯಮದವರು ಆಗಿರ್ಬೋದು, ಪ್ರತಿಪಕ್ಷದವರು ಆಗಿರ್ಬೋದು, ಎಲ್ಲರೂ ಇವಾಗ ಸರ್ಕಾರಕ್ಕೆ ಪ್ರಶ್ನೆನ ಮಾಡ್ತಿರೋದ್ರಿಂದ ಆದಷ್ಟು ಬೇಗ ಖಂಡಿತವಾಗ್ಲೂ ನಿಮಗೆ ಹಣನ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಬೇಕು ಅಂತ ನಾವು ಆಶಿಸ್ತೀವಿ. ಯಾಕಂದರೆ ಬಹಳಷ್ಟು ಜನ ಈ ಒಂದು ಹಣಕ್ಕಾಗಿ ಡಿಪೆಂಡ್ ಆಗಿದ್ದಾರೆ. ಕೆಲವರಂತೂ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೆ ಆಗಿರ್ಬೋದು, ಹಾಗೆ ಮನೆಯ ಖರ್ಚು ವೆಚ್ಚಗಳಿಗೂ ಸಹ ಈ ಹಣವನ್ನೇ ಡಿಪೆಂಡ್ ಆಗಿದ್ದಾರೆ. ಸೊ ಅದಕ್ಕಾಗಿ ಆದಷ್ಟು ಬೇಗ ಈ ಹಣ ಬಿಡುಗಡೆ ಆದರೆ ಎಲ್ಲರಿಗೂ ಸಹ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡೋಣ, ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರೋದ್ರಿಂದ ಇನ್ನೊಂದು 2-3 ದಿವಸದಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿರೋ ಕಾರಣದಿಂದಾಗಿ ನಾವು ಇನ್ನು ಕಾದು ನೋಡಲೇಬೇಕಾಗಿದೆ. ಈ ರೀತಿಯಾಗಿ ಹಣ ಜಮಾ ಆಗಿದ ತಕ್ಷಣ ನಾನು ನಿಮಗೆ ಮತ್ತೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಒಂದು ಡೈಲಿ ಅಪ್ಡೇಟ್ಸ್ನ ನೀವು ಪಡ್ಕೋಬೋದು. ಗೃಹಲಕ್ಷ್ಮಿ ಅನ್ನಭಾಗ್ಯ ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳ ಹೊಸ ಮಾಹಿತಿಗಳನ್ನು ನೀವು ಪಡ್ಕೋಬೋದು. ಸೊ ಅದಕ್ಕಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.